ಅಲ್ಲ ಅವಳಿಗೆ ಏನಾರ ತಕೊಂಡು ಹೊಡೆದ್ಬಿಟ್ಟು ಕರೆಯೋಣ ಅಂತಂದ್ರೆ ಫೋನ್ ಎತ್ತಿಲ್ವಲ್ಲಮ್ಮ ಅವಳು. ಫೋನ್ ಎತ್ಕೊಳ್ಳೋ ಜೊತೆಗೆ ಕಿತ್ತೋದಳು, ಮನೆಗಿರೋ ಬಂಗಾರ ಹಿಂಗಾರ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವಳಲ್ಲಮ್ಮ ಅವಳು, ಕಿತ್ತೋದಳು. ನನ್ನ ಗಂಡಂಗೆ ಹೇಳಿದ್ರೆ ಕ್ಯಾಕರ್ಸ್ ಮಾಕೋಗಿತಾನೆ ಅಂತ ಹೇಳ್ಬಿಟ್ಟು ಸುಮ್ಕಿವ್ನಿ ನಾನು. ಎಲ್ಲನೂ ಮನೆಗೆ ನಾನು ಅವಳಿಗೆ ಅಂತ ಮಾಡ್ಸಿದ್ನಲ್ಲ ಒಂದು 3-4 ಸೆಟ್ ಒಡವೆ. ಆ 3-4 ಸೆಟ್ ಒಡವೆ ಜೊತೆಗೆ ಅಮ್ಮ ನಂದು ಸೇರಿ ದೇವ್ಕೊಂಡು ಹೊಂಟೋಗ್ಬಿಟ್ಟವಳೆ ಕಣಮ್ಮ. ಇದೇನೇ ಬೊಗಳ್ತಾ ಇದೆಯಾ ನೀನು? ದೇವ್ರಣ್ಣ ನಿನ್ನೆಯ ನಾನು ಯಾಕಮ್ಮ ಸುಳ್ಳು ಹೇಳಿ ಎಲ್ಲ ದೇವ್ಕೊಂಡು ಮನೆಗೆ ಒಂದು ಅರ್ಧ ಕೆಜಿ 3/4 ಕೆಜಿ ಒಡವೆ ಇತ್ತು ಕಣಮ್ಮ. ಅರ್ಧ 3/4 ಕೆಜಿನೂ ಒಮ್ಮಕ್ಕನ ಎಲ್ಲ ಒಡ್ಕೊಂಡು ದೇವ್ಕೊಂಡು ಹಂಗೆ ಹೊಂಟೋಗ್ಬಿಟ್ಟವಳೆ. ಅಷ್ಟು ಸಾಲದು ಅಂತ ಕಣಮ್ಮ. ಮನೆಗೆ ಒಂದು 5 ಲಕ್ಷ ತನಕ ದುಡ್ಡು ಮಡಗಿದ್ದೆ ಕಣಮ್ಮ. ಅಷ್ಟು ದುಡ್ಡು ಎಲ್ಲ ಮುಳುಗು ತೇಲಿಸ್ಬಿಟ್ಲು ಕಣಮ್ಮ. ನನ್ನ ಗಂಡಂಗೆ ಇನ್ನೂ ಏನು ಹೇಳಿಲ್ಲ. ಹೇಳಿದ್ರೆ ಏನು ದಿಕ್ಕಾಪಲ್ಲಿ ಇದು ಮಾಡ್ಕೊತಾನೋ ಗೊತ್ತಿಲ್ಲ ಕಣಮ್ಮ. ನನಗಂತೂ ಟೆನ್ಷನ್ ಆಗೋಗ್ಬಿಟ್ಟೈತೆ. ಎಲ್ಲ ಎತ್ಕೊಂಡು ಹೊಂಟೋಗೋಳೆ ಕಣಮ್ಮ. ಲೆಕ್ಕಾಕು ಓದೋಳೋದ್ಲು ಒಬ್ಬಳೇ ನಿನಗೆ ತೊಲಗಲಿಲ್ಲ. ಎಲ್ಲ ಒಡವೆ ಪಡವೆ ದುಡ್ಡು ಗಿಡ್ಡು ಎಲ್ಲ ಒತ್ಕೊಂಡು ಹೋಗೋಳಲ್ಲ. ನನಗಿನ್ನು ಏನು ಮಾಡಬೇಕು ಏನು ಬಡ್ಕೋಬೇಕು ಅಂತ ನೀನೇ ಹೇಳು. ಅಯ್ಯೋ ಕಿತ್ತೋದು ಮನೆಯಾಳಿ. ಹಾಂ ಇವಳು ಒಳ್ಳೆ ಕತೆ ಮಾಡ್ಬಿಟ್ಲಲ್ಲ ನಿನ್ನ ಮಗಳು. ಓಡೋಗಳೇನೋ ಒಂದು ಟೆನ್ಷನ್ ಆಗ್ಬಿಟ್ರೆ ಅದ್ರ ಜೊತೆಗೆ ಇದು ಬೇರೆ ಟೆನ್ಷನಾ ಅಲ್ವೇ? ಪೊಲೀಸ್ ಕಂಪ್ಲೇಂಟ್ ಏನಾರ ಕೊಡಬೇಕಿತ್ತು. ಅಮ್ಮ ಅಕ್ಕಂಗೆ ಫೋನ್ ಹಾಕಿದ್ದೆ. ಇದ್ಲೇನ ಫೋನ? ರಿಸೀವ್ ಮಾಡಿದ್ಲು ಫೋನ್ನ. ಏನಂದ್ಲು? ತಂದು ಫೋನ್ ಕೊಡ್ಬೇಕಿತ್ತಾನೆ. ಎಕ್ಕಡ ತಕೊಂಡು ಹೊಡಿತೀನಿ ಅಂತ ಹೇಳ್ಬಿಟ್ಟು ಉಗಿತಾ ಇದ್ನಲ್ಲ. ಅಮ್ಮ ನನ್ನ ಪಾಲಿನ ಆಸ್ತಿ ನನಗೆ ಕೊಟ್ಬಿಡಿ, ನಾನು ಬರ್ತೀನಿ. ನನಗೂ ಆಗಲೇ 20 ವರ್ಷ, ನನಗೂ ಅದ್ರಾಗೆಲ್ಲನೂ ಒಕ್ಕೈತೆ. ನನಗೆ ಆಸ್ತಿ ಬೇಕು, ಬಂದು ಬರ್ಸ್ಕೊಂಡು ಹೋಯ್ತೀನಿ. ಅಪ್ಪನ ಹತ್ರ ಬಂದ್ಬಿಟ್ಟು ಅಮ್ಮನ ಹತ್ರ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫೋನಾಗ ಸುಮ್ಮನೆ ನನ್ನ ಮೇಲೆ ಜಗಳ ಮಾಡ್ತಾವಳೆ ಕಣಮ್ಮ. ಏನು ಹೇಳ್ತಾ ಇದೆಯಾ ನೀನು? ಕೊಡ್ಲಾ ಇಲ್ಲಿ ಫೋನ್ನ ಮಾತಾಡ್ತೀನಿ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವಳಮ್ಮ. ಈಗ ನೀವು ಕರೆ ಮಾಡುತ್ತಿರೋ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ ಹೇಳ್ತಾ ಬರ್ತಾಯಿತ್ತಮ್ಮ. ಒಂದ್ಸಲ ಫೋನ್ ಮಾಡಿ ಅವಳೇ ಮಾಡಿದ್ಲು ಕಣಮ್ಮ, ನಾನು ಮಾಡಿರಲಿಲ್ಲ. ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ ಅಮ್ಮ. ನಾನು ಹೊರಗಡೆ ಫೋನ್ ಮಾಡಿಬಿಟ್ಟು ಏನಕ್ಕ ಎಲ್ಲಿದೆಯಾ ಬಾಕ ಅಂತಂದರೆ ನಾನು ಬರಲ್ಲ ಕಣ ಮನೆಗೆ. ನಾನು ಯಾಕೋ ಬರಬೇಕು? ನಾನು ಹಂಗೆ ನಾನು ಎಲ್ಲನೂ ನನ್ನ ಪಾಲಿನ ನಾನು ಕೊಟ್ಬಿಡಿ, ನಾನು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನಿಮ್ಮ ಮನೆ ಸಾಕು, ನೀವು ಸಾಕು, ನಿಮ್ಮ ಸವಾಸನೇ ನನಗೆ ಸಾಕು. ನನಗೆ ಯಾರೂ ಇಷ್ಟ ಇಲ್ಲ, ನೀವು ಅಂದರೆ ನನಗೆ ಇಷ್ಟ ಇಲ್ಲ. ನಾನು ಆರಾಮಾಗಿ ಹ್ಯಾಪಿಯಾಗಿದ್ದೀನಿ. ನೋಡು ನಿಂದು ಅರ್ಧ ಭಾಗ ನೀನು ಇಟ್ಕೊಬಿಡು, ನನಗೆ ಉಳಿದಿರೋ ಅರ್ಧ ಭಾಗ ನಾನು ಕೊಟ್ಬಿಡು ಅಷ್ಟೇ ಅಂತ ಹೇಳ್ಬಿಟ್ಟು ಕುಂತ್ಕೊಂಡವಳಮ್ಮ. ಅಯ್ಯೋ ಬಿತ್ರಿ ಮನೆ ಕಾಯಾಗೋಗ. ಎಲ್ಲಿ ಬಿದ್ದೋಳ ಕೇಳ್ಬೇಕಿತ್ತಾನೆ ನೀನು? ಎಲ್ಲಿ ಬಿದ್ದೋಳ ಜಾಡ್ಸೋದು ಎಳ್ಕೊಬಿಟ್ಟು ಬರ್ಬೋದಿತ್ತಲ್ಲ. ಎಲ್ಲಿದೆಯಾ ಅಂತ ಕೇಳಿದಕ್ಕೆ ನಾನು ನಿನಗೆ ಯಾಕೆ, ನಾನು ಎಲ್ಲನ ಇರ್ತೀನಿ, ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಬೈದಾಕ್ಬಿಟ್ಲು ನನ್ನೇನೆ. ನಿನಗೆ ಯಾಕೋಬೇಕು ನಿನಗೆ, ನಾನು ಎಲ್ಲೋ ಅಂತ ಆರಾಮಾಗಿದ್ದೀನಿ ಅಂತ. ಅಮ್ಮ ಆರಾಮಾಗಿ ಖುಷಿಯಾಗಿ ಕುಣಿದಾಡ್ತೀರಾ ಅಂತ ಶಬ್ದ ಕೇಳಿಸ್ತು ಕಣಮ್ಮ. ನನಗೆ ಕಿರ್ಚಾಡ್ಕೊಂಡಿದ್ಲು ಕಣಮ್ಮ. ನೋಡಿದ್ರೆ ನನಗಂತೂ ನೋಡಮ್ಮ ಒಟ್ಟಿರ್ತದೆ. ಆರಾಮಾಗಿ ಅವಳೆ ಕಣಮ್ಮ ಅವಳಂತೂ. ನೀನು ಓಡೋಗ್ಲಾ, ಓಡೋಗಿ ನೀನು ಯಾವಳನ್ನ ಕರ್ಕೊಂಡು ನೀನು ಓಡೋಗ್ಬಿಡು. ನೀನು ಆರಾಮಾಗಿರುವಂತೆ. ನನಗೆ ಹೊಟ್ಟೆ ಉರ್ಸಕ್ಕೆ ಅಂತಲೇ ನೀನು ಅವಳು ಉಟ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತದೆ ನೋಡು. ನನಗೆ ಮೈ ಉರಿಸ್ಬೇಡ. ಅವಳು ಮೊದಲು ಯಾವ ಲೊಕೇಶನಾಗ ಅವಳೆ ಅಂತ ತಿಳ್ಕೊಳ್ಳೋದು ಕಲ್ತ್ಕ. ಆಮೇಲೆ ನಿಮ್ಮ ಅಪ್ಪಂಗೆ ಹೇಳಿ ಚರ್ಮ ಸುಲಿಸಿ ಎಳ್ಕೊಬಿಟ್ಟು ಬಂದ್ರೆ ಆಯಿತು. ನಿನಗೇನು ಪ್ರಜ್ಞೆ ಇಲ್ವೇನಾ? ಅಲ್ಲಿ 3/4 ಕೆಜಿ ಬಂಗಾರ 5 ಲಕ್ಷ ರೂಪಾಯಿ ದುಡ್ಡೆಲ್ಲ ಎತ್ಕೊಂಡಂಗೆ ಮಜಾ ಮಾಡಿದಂಗೆ ಇನ್ನೇನು ಮಾಡ್ತಾಳೆ ಏನೋ? ಮಕ್ಕಳು ಅಲ್ವಂತ ನಂಬಿಟ್ಟು ಕೀನ ಎಲ್ರಿಗೂ ಕಾಣಂಗೆ ಇಕ್ಕಿದ್ನಲ್ಲ. ಅದನ್ನೇ ನಾನು ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳಿದ್ರೆ. ನಿಮ್ಮನ್ನು ನಂಬಿದ್ದಂಗೆ ನಾನು ಎತ್ತಿಕ್ಕಿದ್ರೆ ಆಗೋದು. ನಿಮ್ಮನ್ನು ನಂಬಿಟ್ಟು ನಾನು ಎಲ್ಲ ಇಕ್ಕಿದ್ದಕ್ಕೆ ಸರಿಯಾಗಿ ಮಾಡಿಬಿಟ್ಟಿದ್ದೀರಾ ಬಿಡು ನೀವಂತೂ. ಅವಳು ಓಡೋಗಿರೋದಕ್ಕೆ ನನ್ನ ಯಾಕಮ್ಮ ಬೈತೀಯಾ? ಓಡೋಗಿರೋದು ಅವಳು, ನಾನೇನು ಓಡೋಗಿಲ್ವಲ್ಲ. ನಂದು ಯಾಕೆ ತಪ್ಪು ಅಂತ ಹೇಳ್ತಿದ್ಯಾ ನೀನು? ಅವಳು ಓಡೋಗಿರೋದಕ್ಕೆ ನಾನೇನು 1 ರೂಪಾಯಿ ನಿಂದ್ರಾಗೇನು ಎತ್ಕೊಂಡಿಲ್ವಲ್ಲ. ನಾನು ಕೇಳಿಸ್ಕೊಂತೀನಿ ಅಷ್ಟೇ. ಏನಾದರೂ ಬೇಕು ಅಂತಂದರೆ ಅವಳ ಥರ ನಾನೇನು ಎತ್ಕೊಂಡು ಓಡೋಗಲ್ಲ. ನಾನು ಕತ್ತಾಗ ಒಂದು ಚೈನ್ ಇತ್ತಮ್ಮ, ಆ ಚೈನು ಎತ್ಕೊಂಡು ಹೊರಟೋಗ್ಬಿಟ್ಟವಳಮ್ಮ. ಕೊಡು ಹಾಕತ್ತೀನಿ ಕೊಡು ಅಂತಂದ್ಲು. ಸರಿ ತಗ ಅಕ್ಕ ನಾಳೆ ಕೊಡು ಅಂತ ಹೇಳ್ಬಿಟ್ಟು ಕೊಟ್ಟಿದ್ರೆ ಆ ಚೈನೂ ಹಂಗೆ ಎತ್ಕೊಂಡು ಹೊರಟೋಗೋಳಮ್ಮ. ನೀನು ಯಾಕೆ ಪೆದ್ದ ಕೊಡೋಕೋದೆ ಚೈನ್ನ? ಹಾಕಬೇಕು ಅಂತ ಅಂದಲ್ವ ಅಜ್ಜಿ, ಅದಕ್ಕೇನೆ ಸರಿ ಹಾಕ ಅಂತ ಹೇಳ್ಬಿಟ್ಟು ತಗ ಅಂತ ಕೊಟ್ಟೆ. ಬೆಳಿಗ್ಗೆ ಕೊಡ್ತೀನಿ ಕೊಡಿಲಿ ಅಂತ ಅಂದೋಳು. ನನ್ನ ಚೈನು ಸೇರ್ಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟವಳೆ. ಮನೆಗೆ ನನ್ನ ಉಂಗ್ರ ಚೈನು ಏನೂ ಇಲ್ಲ ಅಜ್ಜಿ, ಎಲ್ಲನೂ ಎತ್ಕೊಂಡು ಹೊರಟೋಗ್ಬಿಟ್ಟವಳೆ. ಹೋಗತ್ತಾ. ಓಹೋ ಮನೆಗೇನೊಂದು ಒಡವೆನೂ ಕತ್ತಿಗೆ ಹಾಕೊಂಡ್ರದ್ ಬಿಟ್ರೆ, ಮೊಯ್ಯಗೆ ಹಾಕೊಂಡ್ರದ್ ಬಿಟ್ರೆ ಮನೆಗೊಂದು ಒಡವೆನೂ ಇಲ್ಲ. ಹಂಗೆಲ್ಲ ಎತ್ಕೊಂಡು ಮಾಡ್ಕೊಂಡು ಹೊಂಟೋಗೋಳೆ ಅಂತಂದರೆ ಎಲ್ಲ ಮುಂಚೆನೇ ಪ್ಲಾನ್ ಮಾಡ್ಕೊಂಡೇನೇ ಹೋಗೋಳೆ ಅಂತಲೇ ಅರ್ಥ. ನೀನೇನೆಲ್ಲ ನೋಡ್ತಾ ಇದೀಯ? ಅವಳು ಫೋನ್ ಮಾಡಿದಾಗ ಲೊಕೇಶನ್ ಎಲ್ಲ ಕಂಡಿಡ್ಕೊಂಡು ಏನೋ ಮಾಡ್ಬೇಕು ತಾನೆ. ನನ್ನ ಫ್ರೆಂಡ್ಸ್ ಎಲ್ಲ ಹಂಗವ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗವ್ರೆ, ನನ್ನ ಫ್ರೆಂಡ್ಸ್ ಅಷ್ಟು ಜನ ಅವ್ರೆ ಇಷ್ಟು ಜನ ಅವ್ರೆ ಅಂತ ಹೇಳ್ತೀಯಲ್ಲ. ಏನೋ ಒಂದು ಮಾಡಬೇಕಿತ್ತು ತಾನೆ. ಮಾಡಿದಂಗೆ ಸುಮ್ಮನೆ ಕುಂತ್ಕೊಂಡಿದ್ದೀನ ನೀನು? ಹೋಗಿ ಅವಳು ಎಲ್ಲವಳೆ ಯಾರ ಜೊತೆ ಅವಳೆ ಅಂತ ಫಸ್ಟ್ ನೀನು ವಿಚಾರಿಸ್ಕ. ಅದು ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ನಾನು ಮುಂದೆ ಕುಂತ್ಕೊಂಡು ಪುಂಗಿ ಹೊಡಿಬೇಡ. ಓದೋಳು ಅಂತ ಬಿಡೋಕ್ಕಾಗಲ್ಲ. ಆಸ್ತಿ ಬೇಕಂತ ಆಸ್ತಿ ಬಾನು ಮನೆಗೆ ಚರ್ಮ ಸುಲಿದ್ಬಿಟ್ಟು ಕೈ ಕೊಟ್ಬಿಡ್ತೀನಿ ಅವಳಿಗೆ. ಆಸ್ತಿ ಬೇಕಂತ ಆಸ್ತಿ ಏನವಳು ತಾತ ಸಂಪಾದನೆ ಮಾಡಿ ಮಡಗಿದ್ದ ಆಸ್ತಿ ಎಲ್ಲನೂ ಕೊಟ್ಬಿಡೋಕ್ಕೆ ಬಾ. ಈ ಸಲ ಹೇಳಿದ್ರೆ ಅಮ್ಮ ಚೊಪ್ಪಿ ಹಿಡ್ಕೊಂಡು ನಿಂತೈತೆ, ಚೊಪ್ಪಿ ತಗೊಂಡು ನಾನು ತಾಕದ್ ನೀನು ಬಾ ಇಲ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ಹೇಳು. ಓದೋಳು ಆಳು ಬಿದ್ದು ಓದ್ಲತ್ತಕ್ಕೆ ಸಾಕಾಯ್ತು ನನಗೂ. ಓದೋಳು ಆಸ್ತಿ ಎಲ್ಲ ನನಗೆ ಅಂತ ಅನ್ಕೊಂಡಿದ್ನಲ್ಲಮ್ಮ, ಅದ್ರಾಗೂ ಬಂದು ಪಾಲು ಕೇಳ್ತೀನಿ ಅಂತ ಹೇಳ್ತಾವಳಲ್ಲಮ್ಮ. ಕಣಪ್ಪ ಓಡೋದವ್ರಿಗೆಲ್ಲ ಇಡ್ರು ಸಿಗ್ತಾರ ಆಸ್ತಿನ? ಏನು ಅವಳ ಆಸ್ತಿನ? ಹೋಗು ನೀನು ಹೋಗ್ಬಿಟ್ಟು ಫಸ್ಟ್ ಅದು ಎಲ್ಲೋಳೆ ಅಂತ ಕಂಡಿಡಿ ಹೋಗು. ಮುಂದೆ ಆಮೇಕಿಂತ ಮಾತಾಡೋಣ. ಎಲ್ಲ ದೇವ್ಕೊಂಡು ನುಣ್ಣು ಬೋಳಿಸ್ಬಿಟ್ಟು ಹೋಗೋಳಲ್ಲ ಅದೇಳು ಕತೆನ. ಅಯ್ಯೋ ದೇವ್ರೇ, ಯಾಕಿಂತ ಮಕ್ಕಳು ಹೊಟ್ಟೆ ಗುಡ್ತಾರೋ ಏನೋ ಗೊತ್ತಿಲ್ಲ ನನಗಂತೂ. ಹುಟ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇಂಥ ಮಕ್ಕಳು ಉಟ್ಬಿಟ್ಟು ಹಿಂಗೆ ಹೊಟ್ಟರಿಸ್ತಾರಲ್ಲ ಹೇಳು ಲೆಕ್ಕ ಹಾಕು. ಅಯ್ಯೋ ಹೋಗು, ಏನು ಮಕ್ಕ ನೋಡ್ತಿದ್ಯಾ? ಹೋಗಿ ಸರ್ನಾದ್ ಏನೋ ಮಾಡೋಗು. ಅಮ್ಮ ಆ ಮಿಟ್ಟುಗ್ಲಾಡಿ ಬೇಕು ಅಂತಾನೇ ಆಸ್ತಿ ಪಾಸ್ತಿ ಎಲ್ಲ ಹೊಡಿಯೋಕೆ ಹಿಂಗೆ ಮಾಡ್ತಾವಳೆ ಅನ್ನಿಸ್ತತೆ. ಆಸ್ತಿ ಬೇಕಂತ ಆಸ್ತಿ ಏನು ತಾತ ಪಿತ್ರಾಜಿತ ಆಸ್ತಿನ?
ಯಾವುದೋ ಸ್ವಲ್ಪ ಅಷ್ಟು ಪಿತ್ರಾರ್ಜಿತ ಆಸ್ತಿ ಎಲ್ಲ ನನ್ನ ಗಂಡ ಸಂಪಾದನೆ ಮಾಡಿರೋದು. ಅದು ಬಂದ್ಬಿಟ್ಟು ಅದು ಹೆಂಗೆ ಹೇಳ್ತಾಳೆ, ನನ್ನ ಗಂಡ ಬದುಕಿರೋ ಗಂಟನೂ ನೋಡೇ ಬಿಡ್ತೀನಿ ನಾನು. ನೋಡ್ದೇನಮ್ಮ ಎಂಥ ಕೆಲಸ ಮಾಡಿಬಿಟ್ಟು ನನ್ನ ಮಗಳು. ಇದೇ 25-28 ವರ್ಷದಿಂದ ನೀನು ಇದೇ ಕೆಲಸನೇ ಮಾಡಿದ್ದೆ. ಲವರ್ ಜೊತೆ ಓಡೋಗಕ್ಕೆ ಅಂತ ಹೇಳ್ಬಿಟ್ಟು ಮನೆಗಿರೋ ಬಂಗಾರನ ನಿನಗೆ ಅಂತ ಮಾಡ್ಸಿಕ್ಕಿರೋ ಬಂಗಾರ ಎಲ್ಲ ದೇವ್ಕೊಂಡು ಬ್ಯಾಗ್ ಹಾಕೊಂಡು ಹೊಂಟೋಗ್ಬಿಟ್ಟಿದ್ದಲ್ಲ, ನೆನಪಿಲ್ವ ನಿನಗೆ? ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆಮೇಕಿಂದ ಅವ್ನು ಕತ್ಕೊಂಡು ಹೊರಟೋಗ್ಬಿಟ್ಟು ಅದನ್ನು ಬಿಡಿಸ್ಕೊಬರೋಕ್ಕೆ ನಾನು ಪೊದ್ದಿ ಎಲ್ಲ ಪರದ್ಲಾಟ ಮಾಡ್ಕೊಂಡು ಹೋಗಿ ಒಡವೆ ಎಲ್ಲ ಕಿತ್ಕೊಂಡು ಬರೋಷ್ಟೊತ್ತಿಗೆ ಜನ್ಮ ಸಾಕಾಗಿತ್ತಲ್ವಾ? ನೋಡೇ ಮಾಡಿದ್ದುಣ್ಣು ಮಾರಾಯ ನನಗೆ. ನೀನು ನನಗೆ ಮಾಡಿದ್ದೀನಿ ನಿನಯ, ನಿನ್ನ ಮಗಳು ಎಲ್ಲ ನಿನಗೆ ಮಾಡ್ತಾವಳಿ ಲೆಕ್ಕ ಹಾಕ. ಇದೇ ನಿನಯ ತಿರ್ಗೇಟು ಅಂತ ಹೇಳಿದ್ರೆ ಹಿಂದ್ಲು ಕತೆ ಎಲ್ಲ ಬಿಟ್ಬಿಡು, ಆಗಿದ್ದಾಯ್ತು. ಈಗ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಇನ್ನು ಓಡೋಗವಳಿ ಇನ್ನು ಕರೆದ್ಬಿಟ್ಟು ಮದುವೆಗಿದ್ವೆ ಮಾಡ್ತೀಯಾ? ಏನು ಮಾಡ್ತೀಯಾ ಹೇಳು? ಮಾಡ್ತೀನಿ ಮದುವೆ ಮಾಡ್ತೀನಿ. ಅವಳು ಹಂಗೆ ಹೋಗ್ಲಿ ಕಣಮ್ಮ, ಬುದ್ಧಿ ಕಲಿಸ್ತೀನಿ. 10 ಪೈಸೆನೂ ಕೊಡಲ್ಲ ನೋಡ್ತಿರು. ಅಲ್ಲ ಹೊಡ್ಕೊಂಡು ಹೋಗೋಳೆ ಇರಾ ಪರದೆಲ್ಲ ಹೊಡ್ಕೊಂಡು ಹೋಗೋಳಲ್ಲ. ನನ್ನ ಮನೆ ಬೀಗ ತಪ್ಪು ಮಾಡಿಬಿಟ್ಟೆ ಇಕ್ಬಿಟ್ಟು 10 ಪೈಸೆ ಆಸ್ತಿ ಕೊಟ್ಟರೆ ಕೇಳು, 10 ಪೈಸೆನೂ ಕೊಡಲ್ಲ ಅವಳಿಗಂತೂ. ಹಾಗೆಲ್ಲ ಮ್ಯಾನೇಜ್ ಮಾಡಿ ಏನೋ ಒಂದು ಮಾಡ್ತೀನಿ ಅಮ್ಮ. ಅವಳಿಗೆಲ್ಲ ಆಸ್ತಿ ಹೊಡಿಬೇಕು ಅಂತ ಅಷ್ಟೊಂದು ಪ್ಲಾನ್ ಮಾಡೋಳು ರೋಸು ಅಂತ ಹೇಳಿದ್ರೆ ಅದು ಹೆಂಗೆ ಸಾಧ್ಯನಮ್ಮ? ನಾನು ಕೊಟ್ಬಿಡ್ತೀನಿ ಅಂತ ಅದು ಹೆಂಗೆ ಅನ್ಕೊಂಡವಳು? 10 ಪೈಸೆ ಬಿಚ್ಚಾಕಿಲ್ಲ, 10 ಪೈಸೆನೂ ಕೊಡಲ್ಲ ಆಸ್ತಿನಾಗ ಮಾತ್ರ. ಆಮೇಲೆ ಏನು ಆಸ್ತಿ ಕೊಡಲ್ಲ ಅಂತ ಗೊತ್ತಾದಾಗ ಆ ರೋಸೆ ಒಂದು ಕತಿ ಮಾಡ್ತಾಳಲ್ಲ ನನ್ನ ಮಗಳು, ಅವಾಗ ಆಮೇಲಿಂದ ಗೊತ್ತಿಲ್ಲಲ್ಲ ಅವಾಗ ಉತ್ತರ ಕೊಡ್ತೀನಿ. ಅಲ್ಲ ಕಣಮ್ಮ, ನನಗೆ ಅದು ಯೋಚನೆ ಇಲ್ಲ. ಎಲ್ಲ ಎತ್ಕೊಂಡು ಹೋಗಿರೋದು ಒಂದಾದರೆ ಆ ಮಹಾಗೆ ಏನಂತ ಉತ್ತರ ಕೊಡ್ಬೇಕಮ್ಮ? 50 ಮಿಸ್ ಕಾಲ್ ಕೊಟ್ಟವಳಮ್ಮ ನನಗಂತೂ. ನಾನು ಏನೇನೂ ಹೇಳಕ್ಕೆ ಹೋಗಲಿಲ್ಲ. ಹಾಂ, ಏನಾರ ಒಂದು ಹೇಳ್ಬೇಕು ಮಾಡಬೇಕು ಅಂದರೆ ಭಯ ಆಗ್ತೈತೆ. ಮಹಾ ಮುಂದೆ ತಲೆ ಎತ್ಕೊಂಡು ಇದು ಮಾಡೋಕ್ಕಾಗ್ತದ? ನೀನೇ ಹೇಳು. ಇಂಥ ಪರಿಸ್ಥಿತಿನಾಗ ಹೇಳ್ದಿದ್ದಂಗೆ ಇರೋಕ್ಕಾಗ್ತದ? ನೀನು ಹೇಳು. ಹೇಳ್ದಿದ್ದಂಗೆ ಇರ್ತೀಯ ನೀನು ಇಂಥ ಪರಿಸ್ಥಿತಿನಾಗೆ? ಈಗ ಆಗಿದ್ದಾಗೋಯ್ತು. ಪಾಪ ಮಗ ಸಖತ್ ಒಳ್ಳೇದು. ನಿನ್ನ ಮಗಳಿಂದ ಯಾಕೆ ಅವನನ್ನ ಮಹಾ ಮಗುನ ಹಾಳು ಮಾಡ್ತೀಯ ನೀನು? ಏನು ನಡೆದೈತೆ ಅದನ್ನ ಹೇಳ್ಬಿಡು. ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಫೋನಾಗ ಹೇಳೋದು ಇಲ್ಲ ಬಿಡು. ನಾನೇ ಒಂದು ಹೆಜ್ಜೆ ಓದ್ತೀನಲ್ಲ ಊರಿಗೆ, ಹಂಗೇನೆ ಹೇಳ್ಬಿಟ್ಟು ಒಂದು ಹೆಜ್ಜೆ ಹೇಳ್ಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ಹೆಂಗೋನೋ ಇದು ಮಾಡೋಣ. ನನ್ನ ಮಗಳು ಓಡೋಗೋಳೆ ಅಂತ ಹೇಳ್ಬಿಟ್ಟು ನಾನು ಯಾವ ಮಕ ಹೊತ್ಕೊಂಡು ಹೋಗ್ಬಿಟ್ಟು ಅವಳು ಮುಂದೆ ಹೇಳೋಕ್ಕಾಯ್ತದಮ್ಮ? ನೀನು ಬೇಕಾದ್ರೆ ಹೋಗಿ ಹೇಳು. ನಾನಂತೂ ಯಾವ ಮಕ ಎತ್ಕೊಂಡು ನಾನು ಹೋಗಿ ಹೇಳಲ್ಲ. ನಾನಂತೂ ನನಗಂತೂ ಸಾಕು ಸವಾಸ. ಈ ಮಕ ಹೊತ್ಕೊಂಡು ಹೋಗ್ಬಿಟ್ಟು ನನ್ನ ಮಗಳು ಓಡೋಗೋಳೆ ಮಹಾ ಇನ್ನು ಅಷ್ಟೇ ಮದುವೆ ಮುರಿದು ಬಿತ್ತು ಅಂತ ಹೇಳೋಕ್ಕಾಯ್ತದ? ನೀನು ಬೇಕಾದ್ರೆ ಹೋಗಿ ಹೇಳು. ಇಲ್ಲ ಅಂತಂದರೆ ಅಷ್ಟೇನೆ, ನಾನೇನು ಹೇಳಲ್ಲ. ನನಗೆ ಫೋನ್ ಎತ್ತಷ್ಟು ಧೈರ್ಯನೂ ಇಲ್ಲ. 50 ಸಲ ಮಿಸ್ ಕಾಲ್ ಕೊಟ್ಟವಳೆ. ಏನು ಮಾಡೋಣ ಇನ್ನು? ಅವ್ರು ಏನು ಅನ್ಕೊಂಡಿರ್ತಾರೋ ಏನು ಕತೆನೋ. ಅಯ್ಯೋ, ನನಗೂ ಅದೇ ಅನ್ನಿಸ್ತೈತಿ. ಮಹಾ ಅವ್ನ ಮಗ ಎಲ್ಲ ಸೂಕ್ಷ್ಮ ಜಾಸ್ತಿ. ಏನೇನು ಅನ್ಕೊಂಡ್ರು ಏನೇನು ಕತೆನೋ. ಅವ್ರು ಒಂದಕ್ಕೊಂದು ಏನಾರ ಬೇರೆ ಥರ ಅನ್ಕೊಬಿಟ್ಟವರು ಏನೋ ನಮ್ಮ ಬಗ್ಗೆ. ನೋಡು, ನಾನು ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬರ್ತೀನಿ. ನಿನ್ನ ಮಗಳ ವಿಚಾರ ನಾವು ನೋಡ್ಕ. ನಿನ್ನ ಮಗನ ಕಳಿಸಿದೆಯಲ್ಲ ಲೊಕೇಶನ್ ಎಲ್ಲ ಇದು ಮಾಡ್ಕೊಂಡು ನೋಡು, ಕರ್ಕೊಬಿಟ್ಟು ಬರೋದ ಏನು ಮಾಡೋದ ಯೋಚನೆ ಮಾಡು. ಓಡೋಗೋಳೆ ಅಂತ 4 ಜನ ಗೊತ್ತಾದ್ಮೇಲೆ ಸುಮ್ಮನೆ ಮಾನ ಮರುವದಿನೂ ಇರೋಕ್ಕಿಲ್ಲ. ಇಲ್ಲ ಅಂದರೆ ಏನಾರ ಒಂದು ನಿರ್ಧಾರ ಮಾಡ್ತೀನಮ್ಮ. ಹಾಳು ಬಿದ್ದು ಹೋಗು ಅಂತ ಹೇಳ್ಬಿಟ್ಟದಾಗ ಅವನಿಗೆ ಕೊಟ್ಬಿಟ್ಟು 10 ರೂಪಾಯಿ ಆಸ್ತಿನೂ ಕೊಡಲ್ಲವ. ಕೊಡ್ದಿದ್ದಂಗೆ ಏನೋ ಒಂದು ಮಾಡ್ತೀನಿ. ಏನಾರ ಮಾಡ್ಕೊಂಡು ಅನ್ಭವಿಸ್ಕೊಂಡು ಹೋಗ್ಲಿ. ನನಗೂ ಸಾಕಾಗೋಗೈತೆ ಕಣಮ್ಮ. ಮಾನ ಮರುವದಿ ನಾನು ಎಷ್ಟು ಅಂತ ಕಳ್ಕೊಂಡ್ಲಿ ಹೇಳು. ಸರಿ ತಗ, ಏನೋ ಒಂದು ಮಾಡು ಸರಿನಾ? ನಾನು ಹೋಗ್ಬಿಟ್ಟು ಹಾಗೆಲ್ಲ ಹೇಳ್ಬಿಟ್ಟು ಪಾಪ ಅವರು ಆಸೆ ಗೀಸೆನಾಗಿರ್ತಾರೆ. ಹಿಂಗೆ ಮದುವೆ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅವರು ಯಾಕೆ ಈ ಥರ ಹೇಳ್ಬಿಟ್ರೆ ಅವರು ಮದುವೆ ನಿಲ್ಲಿಸ್ಬಿಟ್ಟು ಏನೋ ಸುಮ್ಮನೆ ಹಾಕಿದ್ದಾರೆ. ಒಂದು ಮಾತು ಹೇಳ್ತೀನಿ ಹೋಗಿ. ಸರಿ ಬಿಡು, ನಾನು ಬಸ್ ಹತ್ಕೊಂಡು ಹೋಗ್ತೀನಿ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹೋಗು, ಮುಂದೆ ಏನೇನು ಮಾಡಬೇಕೋ ಮಾಡು. ಈಗಾದರೂ ಬೀಗ ಎಲ್ಲ ಭದ್ರವಾಗಿ ಹಾಕಿ ಕೀನ ಸೊಂಟಕ್ಕೆ ತಗ್ಲಾಕಣದು ಕಲ್ತ್ಕ. ಅಲ್ಲೂ ಇಲ್ಲೂ ಗಾಡೆ ಮೇಲೆಲ್ಲ ಇಕ್ಕಕ್ಕೆ ಹೋಗ್ಬೇಡ ನೀನು. ಸರಿ ಹೇಳು. ಮನೆಗೆ ಮಕ್ಕಳು ಗಂಡನು ನಂಬಕ್ಕಾಗ್ದಿರ ಅಂತ ಪರಿಸ್ಥಿತಿ ಬಂದ್ಬಿಡ್ತು ನನ್ನ ಬಾಳಂತೂ. ಯಾರನ್ನೂ ನಂಬಂಗಿಲ್ಲ ನಾನಂತೂ. ಇನ್ನು ಯಾರು ನಂಬ್ತೀಯಮ್ಮ? ಮಕ್ಕಳನ್ನೇ ಇಂಥ ಕೆಲಸ ಮಾಡಿಬಿಟ್ರೆ, ದುಡ್ಡು ಹೊಡ್ಕೊಂಡು ಹೋಗ್ಬಿಟ್ರೆ ಇನ್ನು ಯಾರಂತಾನೆ ನಂಬಕ್ಕಾಗ್ತೈತೆ ಹೇಳು? ಇನ್ನು ಯಾರು ನಂಬಲ್ಲ ಬಿಡು ನಾನಂತೂ. ಎಲ್ಲ ಎಷ್ಟು ಚೆನ್ನಾಗಿರೋ ಒಡವೆಗಳು ಮಾಡಿಸ್ಕೊಟ್ಟಿದ್ನೋ ಕಣಮ್ಮ. ಎಲ್ಲ ನೀರು ಕುಡಿದ್ಬಿಟ್ಲು ಕಣಮ್ಮ. ಈಗ ಬುದ್ಧಿ ಕಲ್ತ್ಕೊಂಡಲ್ಲ, ಸರಿ ಬಿಡು ಸಾಕು.